ಅಣ್ಣ ಈಗ ಇಲ್ಲಿ ವೆರಿಫಿಕೇಶನ್ಗೆ ಒಂದು DC ಗೆ ಒಂದು ಪವರ್ ಕೊಟ್ಟಿದ್ದಾರೆ, ಸತ್ಯನ ಸುಳ್ಳು ಅಂತ ವೆರಿಫೈ ಮಾಡಿ ಅಂತ. ನಿಮ್ಗೆ ಏನು ಸಮಸ್ಯೆ ಇದರಲ್ಲಿ? ಸುಮ್ಮನೆ ಕೋರ್ಟ್ ಅಲ್ಲೇ ನಾವೆಲ್ಲ ಅಲಿಬೇಕಲ್ಲ, ನೀವು ಕ್ಲೇಮ್ ಮಾಡ್ತಾ ಕೂತ್ರೆ. DC ಗೆ ವೆರಿಫಿಕೇಶನ್ಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ. ನಿಮ್ಗೆ ಸ್ವಾತಂತ್ರ್ಯವನ್ನೇ ಕಿತ್ಕೊಂಡಿರ್ತೀರ. ಏನ್ ಸ್ವಾತಂತ್ರ್ಯ? ಕಂಡ ಆಸ್ತಿಗಳನ್ನ ನಮ್ಮದು ಅಂತ ಘೋಷಣೆ ಮಾಡುವ ಸ್ವಾತಂತ್ರ್ಯವನ್ನೇ ಕಿತ್ತುಕೊಳ್ಳಲಾಗಿದೆ. ಎಲ್ಲಿ ಮಾಡಿದ್ದಾರೆ? ಬನ್ನಿ ತೋರಿಸಿ ಎಲ್ಲಿದೆ ಅಂತ. ನಮ್ದು ಅಂತ ಅದನ್ನ ಶಫೀಜಾದ್ ಅವರೇ, ಇವತ್ತಿನ ಕನ್ನಡ ಪ್ರಭಾ ಪೇಜ್ ನಂಬರ್ 9. ನಿಮಿಷ. ಇವತ್ತಿನ ಕನ್ನಡ ಪ್ರಭಾ ಪೇಜ್ ನಂಬರ್ 9. ಇವತ್ತಿನ ಕನ್ನಡ ಪ್ರಭಾ ಪೇಜ್ ನಂಬರ್ 9. ತಾಜ್ ಮಹಲ್, ಕೆಂಪು ಕೋಟೆ ಇಡೀ ದೇಶ ವಕ್ಫ್ ಆಸ್ತಿ ಅಂತ ಘೋಷಿಸಿಬಿಡಿ ಅಂತ ಹೈಕೋರ್ಟ್ ಹೇಳುತ್ತೆ. ಹೆಂಗೋಯ್ತದು ಆ ಪ್ರಕರಣ? ನ್ಯಾಯದಲ್ಲಿ ಹೆಂಗೋಯ್ತು? ವಕ್ಫ್ ಮತ್ತೆ ನಮ್ದಂದ ಮೇಲೆ ಅದು ಹೇಗೆ ಹೋಯ್ತದು? ಅದು ಹೇಳಿ. ಎಂಬ ಡಿಸ್ಪ್ಯೂಟ್ ಯಾವತ್ತೂ ಇದೆ, ಇವತ್ತು ಬಂದಿರುವುದೇನು ಅಲ್ಲ. ಹೇಳುದು ಕೇಳಿ ಅಜಿತ್ ಅವರೇ, ಒಂದೇ ನಿಮಿಷ. ಭರಶೆಟ್ಟಿ ಅವರೇ, ಒಂದೇ ನಿಮಿಷ. ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ನೋಡಿ, ಟ್ರಿಬ್ಯುನಲ್ ಮಾಡಿದ್ದೆ ಫೈನಲ್ ಅಂತ ನಾವು ಹೇಳ್ತಾ ಇಲ್ಲ. ವಕ್ಫ್ ಟ್ರಿಬ್ಯುನಲ್ ಎಷ್ಟೋ ಕೇಸುಗಳಲ್ಲಿ ನಾನು ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಒಂದು ಉದಾಹರಣೆ, OS ನಂಬರ್ 15/2022 ಕಲಬುರಗಿಯಲ್ಲಿ 12 ಎಕರೆ ಜಾಗ, ಪ್ರೈಮ್ ಲೊಕೇಶನ್, 20 ಕೋಟಿ ರೂಪಾಯಿ ಒಂದು ಎಕರೆಗೆ ಬೆಲೆ ಇದೆ. ಅಂತ ಜಾಗ ಟ್ರಿಬ್ಯುನಲ್ ಹೇಳುತ್ತೆ ವಕ್ಫ್ ಬೋರ್ಡ್ ಅವರಲ್ಲಿ ಕೈ ಹಾಕಬಾರ್ದು, ಅಲ್ಲಿ ಹೋಗ್ಬಾರ್ದು ಟ್ರಿಬ್ಯುನಲ್ ಆದೇಶ ನೀಡುತ್ತೆ. ಶಫೀಜಾದ್ ಅವರೇ, ಒಂದು ಜನರಲ್ ನಾಲೆಜಿನ ಪ್ರಶ್ನೆ ಕೇಳ್ತಾ ಇದ್ದೀನಿ. ಒಂದು ಜನರಲ್ ನಾಲೆಜಿನ ಪ್ರಶ್ನೆ. ನಂದೊಂದು ಜಮೀನಿದೆ, ನಮ್ಮ ಪಕ್ಕದಲ್ಲಿ ಇನ್ನೊಂದು ಜಮೀನಿದೆ. ನಮ್ಮ ಮಧ್ಯದಲ್ಲಿ ಜಮೀನು ಯಾರ್ದು ಅಂತ ತಿಕ್ಕಾಟ ಬಂದರೆ ನಾನು ಸಿವಿಲ್ ಕೋರ್ಟಿಗೆ ಹೋಗ್ತೀನಿ. ನನ್ನ ಜಮೀನನ್ನ ಸರ್ಕಾರ ಮುಟ್ಟುಗೋಲು ಹಾಕ್ಕೊಂಡು ಇಲ್ಲಿ ನಾನು ರೋಡ್ ಮಾಡ್ತೀನಿ ಅಂದರೆ ಸಿವಿಲ್ ಕೋರ್ಟ್ಗೆ ಹೋಗೋಕ್ಕೆ ಅವಕಾಶ ಇದೆ ನನಗೆ. ನನ್ನ ಜಮೀನನ್ನು ಯಾವುದೋ ದೇವಸ್ಥಾನದವ್ರು ಬಂದಿದ್ದು ನಮ್ಮ ಜಮೀನು ಅಂದರೆ ಸಿವಿಲ್ ಕೋರ್ಟ್ಗೆ ಹೋಗೋಕ್ಕೆ ಅವಕಾಶ ಇದೆ. ವಕ್ಫ್ ಬೋರ್ಡ್ ಬಂದಿದ್ದು ನಂದಂದ್ರೆ ಯಾಕೆ ನಂಗೆ ಸಿವಿಲ್ ಕೋರ್ಟ್ಗೆ ಹೋಗೋಕ್ಕೆ ಅವಕಾಶ ಇಲ್ಲ? ಅವಕಾಶ ಇದೆ. ಅದು ನಿಮ್ಮ ಟ್ರಿಬ್ಯುನಲ್ ಆದ ನಂತರ ನಿಮ್ಮ ಟ್ರಿಬ್ಯುನಲ್ಗೆ ಬರಬೇಕಲ್ಲ. ನನಗೆ ಸಮಯ ಮುಗಿತಾ ಇದೆ ಸರ್. ಒಂದ್ ನಿಮಿಷ. ಅಫ್ಸರ್ ಕೊಡ್ಲಿಪೇಟೆ, ಏನೋ ಕ್ವಶನ್ ಇತ್ತಲ್ಲ ನಿಮ್ದು. ವಕ್ಫ್ ಬೋರ್ಡ್ ಘೋಷಣೆ ಮಾಡಿದ ತಕ್ಷಣ ಮತ್ತೆ ಪ್ರಕರಣ ಘೋಷಣೆ ಯಾಕೆ ಮಾಡ್ಬೇಕ್ರಿ? ಘೋಷಣೆ ಯಾಕೆ ಮಾಡ್ಬೇಕು? ವಕ್ಫ್ ಬೋರ್ಡ್ ಈ ಅಧಿಕಾರ ಬೇರೆ ಯಾರಿಗಾರ ಇದೆಯಾ? ಘೋಷಣೆ ಮಾಡೋ ಅಧಿಕಾರ ಬೇರೆ ಯಾರಿಗಾರ ಇದೆಯಾ? ಯಾರಿಗೂ ಇಲ್ಲದೆ ಇರೋ ಅಧಿಕಾರ ವಕ್ಫ್ ಬೋರ್ಡ್ಗೆ ಯಾಕೆ? ಸಂದೇಶವನ್ನು ಯಾಕೆ ಕೊಡ್ತಾ ಇದ್ದೀರಾ? ಯಾಕೆ ವಕ್ಫ್ ಬೋರ್ಡ್ಗೆ ಅಧಿಕಾರ ಇರ್ಬೇಕದು? ನೀವು ಟಾರ್ಗೆಟ್ ಮಾಡ್ತಾ ಇರೋದು ಈ ಬಿಜೆಪಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.